ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಮಲೆಮಹದೇಶ್ವರ ಬೆಟ್ಟ ಮುಗಿಸ್ಕೊಂಡು ಸೋಮವಾರ ರೆಸ್ಟ್ ಮಾಡಿ ಮಂಗಳವಾರ ಗದ್ರಘಟ್ಟ ಅಂದರೆ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಬಸ್ಗೆ ಬಂದ್ವಿ. ಸೊ ಬೈಕಲ್ಲಿ ಎಲ್ಲ ಕುತ್ಕೊಂಡು ಬರೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಇದು ಹಾಸನ್ ಟು ಬೆಂಗಳೂರು ಹೋಗ್ತೀವಲ್ಲ, ಆ ಹೈವೇ ಮಧ್ಯ ಬರುತ್ತೆ. ಅಂದರೆ ಶಾಂತಿಗ್ರಾಮ ಬಿಟ್ಟು ಸ್ವಲ್ಪ ಮುಂದೆ ಟೋಲ್ ಇದೆ ಅಲ್ವಾ, ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಬರುತ್ತೆ ಈ ದೇವಸ್ಥಾನ. ಸೊ ನಾವು ಬಂದ್ವಿ. ಏನಂದರೆ ಲೇಟಾಗಿತ್ತು. ನಾವು ಯಾವ ವರ್ಷವೂ ಇಷ್ಟು ಲೇಟಾಗಿ ದೇವಸ್ಥಾನಕ್ಕೆ ಬಂದಿರ್ತೀವಿ. ಅಂದರೆ ವರ್ಷ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ದೇವರಿಗೆ. ಮಾಮೂಲಿ ಸೀರೆ, ಹೂವು ಹಣ್ಣು, ಕಾಯಿ ಮಡ್ಲಕ್ಕಿ ಎಲ್ಲ ತೊಗೊಂಬಂದು ಬೇಗನೆ ಬರ್ತಿದ್ವಿ. ಒಂದು 8 ಗಂಟೆ ಅಷ್ಟರೊಳಗಡೆ ನಾವು ದೇವಸ್ಥಾನದ ಹತ್ರ ಇರ್ತಿದ್ವಿ. ಈ ವರ್ಷ 11:30 ಏನೋ ಆಗಿತ್ತು ನಾವು ದೇವಸ್ಥಾನಕ್ಕೆ ಬಂದಾಗ. ಜಾತ್ರೆ ಮಾಡ್ತಾರೆ ವರ್ಷಕ್ಕೊಂದು ಸಲ. ಕದ್ರಘಟ್ಟ ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆ. ಆ ಜಾತ್ರೆ ದಿನ ಬಂದು ಅಂದರೆ ಅಲ್ಲಿ ನೀಟಾಗಿ ಪೂಜೆನೂ ಮಾಡಲ್ಲ, ಹಣ್ಣು ಕಾಯಿ ಏನೂ ಮಾಡಲ್ವಲ್ಲ. ಹಾಗಾಗಿ ನಾವು ಮಾಮೂಲಿ ಬೇರೆ ಟೈಮಲ್ಲಿ ಬಂದರೆ ಫ್ರೀ ಟೈಮಲ್ಲಿ ನಾವು ತಂದಿರೋ ಸೀರೆನೇ ಉಡಿಸಿ ಹಣ್ಣು ಕಾಯಿ ಎಲ್ಲ ಮಾಡಿ ಬೆಲ್ದಾನ ಎಲ್ಲ ಮಾಡಿಕೊಡ್ತಾರೆ. ಹಾಗಾಗಿ ನಾವು ಜಾತ್ರೆಗೆ ಹೋಗೋಕ್ಕಾದರೆ ಹೋಗ್ತೀವಿ, ಹೋಗೋಕ್ಕಾಗಲಿಲ್ಲ ಅಂದ್ರೂ ವರ್ಷಕ್ಕೊಂದು ಸಲ ಹೋಗ್ತೀವಿ. ಜಾತ್ರೆಗೆ ಹೋದ್ರೂ ವರ್ಷಕ್ಕೊಂದು ಸಲ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಬರ್ತೀವಿ. ನಾವು ಯಾವ ದೇವ್ರನ್ನ ಬಿಟ್ಟರು ನಮ್ಮ ಮನೆ ದೇವ್ರನ್ನ ಬಿಡಬಾರ್ದಂತೆ. ನಾವು ನಮ್ಮ ಮನೆ ದೇವ್ರಿಗೆ ವರ್ಷಕ್ಕೊಂದು ಸಲ ಅಲ್ಲ, ಹೋಗ್ತಾನೆ ಇರಬೇಕು. ತಿಂಗಳಿಗೆ ಒಂದು ಸಲನಾದರೂ ಹೋಗ್ತಾನೆ ಇರಬೇಕು. ಬಟ್ ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ವರ್ಷಕ್ಕೊಂದು ಸಲ ಹೋಗೋದು ಮಾಡ್ಕೊಂಡಿದ್ದೀವಿ. ದಿನ ಡೈಲಿ ಪೂಜೆ ಮಾಡ್ತಾನೆ ಇರ್ತಾರೆ. ಬೈಕಲ್ಲಿ ಹೋಗಿ ಬರ್ಬೋದು, ಆದ್ರೂ ಅದೇ ಹೇಳ್ತೀನಲ್ಲ ಕೆಲಸದ ಒತ್ತಡದಿಂದ ಅಂತ. ಹಾಗಾಗಿ ವರ್ಷಕ್ಕೊಂದು ಸಲ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ. ಇಲ್ಲಿಗೆ ಬಸ್ಸಿಲ್ಲ, ಒಂದು ಕಿಲೋಮೀಟರ್ ಆದರೂ ನಡ್ಕೊಂಬರ್ಬೇಕು. ಮೇನ್ ರೋಡಿಂದ ಹೈವೇಯಿಂದ ಒಳಗಡೆ ಇರೋದ್ರಿಂದ 1 ಕಿಲೋಮೀಟರ್ ನಡ್ಕೊಂಬರ್ಬೇಕು. ಮತ್ತು ಇಲ್ಲಿ ಬಸ್ಸು ಕೂಡ ಸ್ಟಾಪ್ ಕೊಡೋದಿಲ್ಲ. ಯಾವುದಾದ್ರೂ ಆಟೋನೋ ಯಾವುದಕ್ಕಾದ್ರೂ ಬಂದು ಇಲ್ಲಿ ಇಳ್ಕೊಬೇಕು. ಉದಯಪುರದ ಹತ್ರ ಸ್ಟಾಪ್ ಕೊಡ್ತಾರೆ, ಅಲ್ಲಿಂದ ಇಲ್ಲಿಗೆ ಆಟೋಗೆ ಬಂದು ಇಳ್ಕೊಂಡು ಮತ್ತೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗೆ ಹೀಗೆ ಮಾಡಿಕೊಂಡು ನಡ್ಕೊಂಡು ಬಂದ್ವಿ. ಸೊ ನಾನು ಹೇಳ್ದಂಗೆ ವರ್ಷ ನಾವು ಬೇಗ ಒಂದು 8-9 ಗಂಟೆ ಅಷ್ಟರೊಳಗಡೆ ದೇವಸ್ಥಾನದಲ್ಲಿ ಇರ್ತಿದ್ವಿ. ಬಟ್ ಇವತ್ತು ಲೇಟ್ ಆಗೋಯ್ತು. ಹೊರಟು ಬರೋ ಅಷ್ಟರೊಳಗಡೆ ವಿಸ್ಮಯ ಸ್ಕೂಲಿಗೆ ಕಳಿಸಿದ್ವಿ. ಸುಮ್ಮನೆ ಯಾಕೆ ರಜೆ ಹಾಕಿಸ್ಬೇಕು ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ದೇವಸ್ಥಾನಕ್ಕೆ ಬಂದ ತಕ್ಷಣ. ಯಾಕಂದರೆ ಅವರು ಆಲ್ರೆಡಿ ಪೂಜೆ ಆಗಿತ್ತು ದೇವಸ್ಥಾನದಲ್ಲಿ. ಪೂಜೆ ಆಯಿತು, ಬೆಲ್ದಾನ ಮಾಡಿಕೊಡೋದಿಲ್ಲ, ಲೇಟಾಗಿದೆ ನೀವು ಬರೋದು, ಲೇಟ್ ಆಗಿಬಿಟ್ಟಿದೆ ಅಲ್ಲ, ನಾವು ಇವಾಗ ಬೆಲ್ದಾನ ಮಾಡಲ್ಲ ಅಂದರು. ಅಂದರೆ ಅಲ್ಲಿ ಮಾಮೂಲಿ ಒಬ್ಬರು ಬರ್ತಾಯಿದ್ರು ಪೂಜೆಗೆ, ಐನರು. ಅವರು ಇದ್ದಿದ್ರೆ ಮಾಡಿಕೊಡೋರೇನೋ, ಇವರು ಬೇರೆಯವರು. ಹಾಗಾಗಿ ಮಾಡಿಕೊಡ್ಲಿಲ್ಲ. ಅದೊಂದು ಬೇಜಾರಾಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಬಟ್ ಅದೇ ಬೆಲ್ದಾನಕ್ಕೆಲ್ಲ ನಾನೆಲ್ಲ ಹಾಲು, ಅಕ್ಕಿ, ಬೆಲ್ಲ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಹೆಸರುಬೇಳೆ ಎಲ್ಲನೂ ತೊಗೊಂಬಂದಿದ್ದೆ. ಬೆಲ್ಲನ ಮಾಡಿಸ್ಕೊಡೋಣ ಅಂದರೆ ಈ ಥರ ಆಗೋಯ್ತಲ್ಲ. ನಾವು ಬೇರೆ ದಿನ ಬಂದಾಗ 9 ಗಂಟೆ ಅಷ್ಟರೊಳಗಡೆ ಬಂದಾಗ ಇನ್ನೂ ಪೂಜಾರೇ ಬರ್ತಾ ಇರಲಿಲ್ಲ. ಅವರು 9:30-10 ಗಂಟೆಗೆ ಬರೋರು. ಬಂದು ದೇವರೆಲ್ಲ ತೊಳೆದು, ದೇವಸ್ಥಾನ ಎಲ್ಲ ತೊಳೆದು, ದೇವರಿಗೆಲ್ಲ ರೆಡಿ ಮಾಡೋ ಅಷ್ಟರೊಳಗಡೆ ಆಲ್ಮೋಸ್ಟ್ 10:30-11 ಗಂಟೆನೇ ಆಗಿಬಿಡ್ತಾಯಿತ್ತು. ಹಾಗಾಗಿ ನಾನೇನು ಅಂದ್ಕೊಂಡೆ, ಅವ್ರು ಬರೋದು ಲೇಟ್ ಇರುತ್ತೆ, ನಾವು ಹೋದಾಗ ಅವರು ಸರಿಯಾಗಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು 11:30ಗೇನೋ ಹೋದರೆ ಅವರು ಆಲ್ಮೋಸ್ಟ್ ನಾವು ಇನ್ನೂ ಒಂದು 10 ನಿಮಿಷ ಬರೋದು ಲೇಟಾಗಿದ್ದಿದ್ರೆ ಬಾಗ್ಲಕೊಂಡು ಮನೆಗೆ ಹೋಗ್ತಾಯಿದ್ರು ಅವರು. ಸೊ ಏನು ಮಾಡೋಂಗಿಲ್ಲ, ಹೋಗಿರೋದು ಹೋಗಾಯಿತು. ಪೂಜೆನಾದರೂ ಆಯ್ತಲ್ಲ ಅಂತ ಹೇಳಿ ಜಸ್ಟು ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ನನಗೆ ಈ ಒಳಗಡೆ ಹೋದ ತಕ್ಷಣ ಅವರು ಬೆಲ್ಲನ ಮಾಡಲ್ಲ ಅಂತ ಅಂದ್ಬಿಟ್ರಲ್ಲ, ಮಾಡೋದಿಲ್ಲ ನೀವು ಲೇಟಾಗಿ ಬಂದಿದ್ದೀರಾ ಅಂತಂದರೆ ನಂಗೆ ಅಲ್ಲೇ ಡಿಸಪಾಯಿಂಟ್ ಆಯಿತು. ಇನ್ನು ಮುಂದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ವರ್ಷ ಹೋದಾಗ, ನಾನು ಹೋದ ವರ್ಷವೂ ವಿಡಿಯೋ ಹಾಕಿದ್ದೀನಿ, ಕದ್ರಘಟ್ಟಕ್ಕೆ ಹೋಗಿದ್ದು ವಿಡಿಯೋ ಹಾಕಿದ್ದೀನಿ ನಾನು. ಅಲ್ಲಿ ದೇವರು ತೊಳೆಯೋದ್ರಿಂದ ಹಿಡಿದು, ದೇವಸ್ಥಾನ ತೊಳೆಯೋದ್ರಿಂದ ಹಿಡಿದು, ಮತ್ತು ದೇವ್ರಿಗೆ ಸೀರೆ ಉಡಿಸೋದ್ರಿಂದ ಹಿಡಿದು ಫುಲ್ಲು ಪಿನ್ ಪೂಜೆ ಮಾಡೋದು ಎಲ್ಲನೂ ಹಾಕಿದ್ದೀನಿ ನಾನು ಆ ವಿಡಿಯೋದಲ್ಲಿ. ಯಾಕಂದರೆ ನಾವು ಬೇಗ ಹೋಗಿದ್ವಿ. ಏನು ಅವ್ರು ಬರೋದೇ 10 ಗಂಟೆ ಅಲ್ವಾ, ಅವರು ಎಲ್ಲ ದೇವಸ್ಥಾನ ಎಲ್ಲ ಅಷ್ಟೊತ್ತಾಗತ್ತೆ ಅಂತ ಹೇಳೇ ನಾನು ಲೇಟ್ ಮಾಡ್ಕೊಂಡು ಹೋದರೆ ಈ ಸಲ ಈ ಥರ ಆಯಿತು. ಇರಲಿ, ಇನ್ಯಾವಾಗಲಾರು ಹೋಗ್ಬಿಟ್ಟು ಬೇಗನೆ ಹೋಗ್ಬಿಟ್ಟು ಬೆಲ್ದಾನ ಮಾಡಿಸ್ಕೊಂಬ. ಅಂದರೆ ಶುಕ್ರವಾರದೊತ್ತು ಹೋದರೆ ಆಲ್ಮೋಸ್ಟ್ ಇರ್ತಾರೆ ಅನಿಸುತ್ತೆ. ನಾವು ಹೋಗಿದ್ದು ಮಂಗಳವಾರ ಆಗಿರೋದ್ರಿಂದ ಹಂಗಂತ ಆಯ್ತೇನೋ, ನಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ. ಪೂಜೆ ಆಗಿತ್ತು ದೇವರಿಗೆ. ಅವರು ಅದೇ ನಾವು ಬೇಗ ಹೋದರೆ ನಾವು ತಂದಿದ್ದ ಸೀರೆನೇ ಉಡಿಸ್ತಾಯಿದ್ರು ಅವರು. ನಾವು ಲೇಟಾಗಿ ಹೋಗಿರೋದ್ರಿಂದ ಹಾಗೆ. ಇಲ್ಲಿ ಜಾತ್ರೆ ದಿನ ಬಂದರೆ ಅಂತೂ ದೇವಸ್ಥಾನ ಎಲ್ಲಿದೆ ಅಂತಲೇ ನೋಡೋಕ್ಕಾಗಲ್ಲ, ಅಷ್ಟು ಜನ, ಬರೀ ಸುತ್ತ ಜನಗಳೇ. ಮಾಮೂಲಿ ಬಿಡಿದ ಟೈಮಲ್ಲಿ ಹೋಗ್ಬಿಟ್ರೆ ಮಾತ್ರ ದೇವ್ರನ್ನ ತುಂಬ ಚೆನ್ನಾಗಿ ನೋಡ್ಬೋದು. ಜಾತ್ರೆ ದಿನ ಹೋದರೆ ನೋಡೋಕ್ಕೆ ಆಗೋದಿಲ್ಲ ದೇವ್ರನ್ನ, ಬೇಗ ಮುಂದೆ ತಳ್ತಾ ಇರ್ತಾರೆ. ಹಾಗಾಗಿ
ನನಗೆ ಅದೇ ಒಂದು ಬೇಜಾರಾಗೋಯಿತು, ಬೆಲ್ಲನ ಮಾಡಿಕೊಡ್ಲಿಲ್ವಲ್ಲ ಅಂತ. ಇರಲಿ, ಆದ್ರೂ ದೇವರು ಪೂಜೆ ಆಗೋಯ್ತಲ್ಲ, ಅಂದರೆ ದೇವ್ರದ್ದು ಇಲ್ಲಾಂದರೆ ನಾವು ಒಂದು 10 ನಿಮಿಷ ಲೇಟಾಗಿ ಹೋಗಿದ್ರೆ ಪೂಜೆನೂ ಸಿಗ್ತಾಯಿತ್ತಿಲ್ಲ. ಸುಮ್ಮನೆ ಅದೇನೋ ಬಂದರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಬೇಕಾಗಿತ್ತು, ಆ ಥರ ಆಗೋದು. ಇರಲಿ ಅಂತ ಹೇಳಿ ಏನು ಮಾಡೋಂಗಿಲ್ಲ, ಜಸ್ಟ್ ಪೂಜೆನೇ ಮಾಡಿಸ್ಕೊಂಡು ಹೋಗೋಣ, ಇನ್ನೊಂದು ಸಲ ಯಾವಾಗಲಾದ್ರು ಬಂದ್ರಾಯಿತು ಅಂತ ಹೇಳಿ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ನಾನು ವಿಡಿಯೋ ಮಾಡಲೇ ಇಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅಂದ್ರಲ್ಲ ಅಂತ ಅಷ್ಟೇ. ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆಗೆ ಬಂದಿವಿ. ಒಂದು ಹಿಡ್ಗಾಯಿ ಹಾಕ್ಕೊಂಡು ಹೊರಗಡೆ ಬಂದುಬಿಟ್ಟು ಮತ್ತೆ ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಡ್ಕೊಂಡು ಹೈವೇಗೆ ಬಂದು ಸ್ವಲ್ಪ ಬಂದಿದ್ವಲ್ವ, ಸ್ವಲ್ಪ ರೀಲ್ಸ್ ಆದರೂ ಮಾಡ್ಕೊಳ್ಳೋಣ. ಪೂಜೆ ಆಯಿತು, ಬೆಲ್ದನ ಮಾಡಲಿಲ್ವಲ್ಲ, ಪ್ರಸಾದ ಮಾಡಲಿಲ್ವಲ್ಲ, ಅದೊಂದು ಬೇಜಾರಾಯಿತು. ಇರಲಿ, ಬಂದಿದ್ದೀನಿ, ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ರೀಲ್ಸ್ ಮಾಡಿಕೊಂಡು ಮನೆಗೆ ಹೊರಟೆ. ಸೊ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಬೇಜಾರೇ ಆಗೋಯ್ತು ಅಲ್ಲಿ. ಸಂಜೆ ಒಂದು 5:30 ಏನೋ ಆಗಿತ್ತು. ಇದು ನಮ್ಮನೆ ಹತ್ರನೇ ನಡೆದಂತಹ ಪ್ರೋಗ್ರಾಮ್ ಇದು. ವಿಸ್ಮಯ ಅವರ ಸ್ಕೂಲ್ ಕಡೆಯಿಂದ, ಶ್ರೀ ಅರವಿಂದ ಶಾಲೆ ಕಡೆಯಿಂದ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇದನ್ನು ಏರ್ಪಡಿಸಿದರು. ಏನಂತ ಅಂದರೆ ಮೇನ್ ಉದ್ದೇಶ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅನ್ನೋದು. ಎಷ್ಟೋ ಜನ ಕರ್ನಾಟಕದಲ್ಲಿ ಹುಟ್ಟಿ, ಕರ್ನಾಟಕದಲ್ಲಿ ಬೆಳೆದು, ಕನ್ನಡ ನೀರು ಕುಡ್ಕೊಂಡು, ಕನ್ನಡ ಅನ್ನ ತಿಂದ್ಕೊಂಡು ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ ಅಂತಾರೆ. ಅಂಥವ್ರಿಗೆಲ್ಲ ಒಂದು ಎಕ್ಸಾಂಪಲ್ಲು. ನನಗಂತೂ ನಿಜ ಹೇಳ್ತೀನಿ, ನಾನು ಸುಮ್ಮನೆ ಹೇಳ್ಕೊಳಕ್ಕೆ ಹೇಳ್ತಾ ಇಲ್ಲ, ನನಗೆ ಕನ್ನಡ ಅಂದ್ರೇ ತುಂಬ ಇಷ್ಟ. ನನಗೆ ಸ್ಕೂಲಿಂದನೂ ಅಷ್ಟೇ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಕನ್ನಡನೇ. ನಮ್ಮ ವಿಸ್ಮಯನಿಗೂ ಕೂಡ ಫೇವ್ರೆಟ್ ಸಬ್ಜೆಕ್ಟ್ ಕನ್ನಡನೇ. ಕನ್ನಡದಲ್ಲೇ ನನಗೆ ಎಲ್ಲದರಲ್ಲೂ ಔಟ್ ಆಫ್ 125ಗೆ 125 ನನಗೆ ಕನ್ನಡದಲ್ಲಿ. ವಿಸ್ಮಯನೂ ಈಗಲೂ ಅಷ್ಟೇ ಕನ್ನಡದಲ್ಲೇ ಔಟ್ ಆಫ್ ಔಟು. ನನಗೆ ಕನ್ನಡ ಬಿಟ್ಟು ನಾನು ಬೇರೆ ಯಾವ ಫಿಲಮ್ನೂ ನೋಡೋದಿಲ್ಲ. ತೆಲುಗು, ತಮಿಳು, ಹಿಂದಿ ನಾನು ಯಾವ ಫಿಲಮ್ನೂ ನೋಡೋಲ್ಲ. ಸಾಂಗ್ ಆದರೂ ಅಷ್ಟೇ, ನನ್ನ ಸ್ಟೇಟಸ್ ಒಂದು ವಾಟ್ಸಪ್ ಸ್ಟೇಟಸ್ಗಾದರೂ ನಾನು ಕನ್ನಡ ಸಾಂಗೇ ಹಾಕೋದು, ಇನ್ಸ್ಟಾಗ್ರಾಮ್ ಸ್ಟೇಟಸ್ಗಾದರೂ ಕನ್ನಡ ಸಾಂಗ್. ನಾನು ಕನ್ನಡ ಸಾಂಗ್ ಬಿಟ್ಟು ಎಲ್ಲೋ ರೇರ್ 1-2 ಹಾಕಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಕನ್ನಡ ಅಂದ್ರೇ ತುಂಬ ತುಂಬ ಪ್ರೀತಿ. ಇದು ನಾನು ಹೇಳ್ಕೊಳಕ್ಕೆ ಹೇಳ್ತಾ ಇಲ್ಲ, ನಂಗೆ ಕನ್ನಡ ಅಂದರೆ ತುಂಬ ಇಷ್ಟ. ಹಾಗಾಗಿ ವಿಸ್ಮಯ ಅವರ ಶಾಲೆ ಕಡೆಯಿಂದ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅನ್ನೋ ಒಂದು ಅಭಿಯಾನ, ಅಂದರೆ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿರ್ತಾರೆ. ಸೊ ಎಲ್ಲ ಊರ ಕಡೆ ಸುತ್ತಮುತ್ತ, ಈ ಹಾಸನಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿದೆ, ಹೊಸ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು, ಮತ್ತು ಕ್ಯಾರ್ಪುರಮ್ಮು, ಹಾಗೆ ಹಾಡವಳ್ಳಿ, ಸತ್ಮಂಗ್ಲ, ಡೈರಿ ಸರ್ಕಲು, ಕಾಟಿಹಳ್ಳಿ, ಹೀಗೆ ಸುತ್ತಮುತ್ತಲೂ ಈ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ಗಂಟ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಕನ್ನಡ ಬೇಕು, ಆಮೇಲೆ ಬೇರೆ ಭಾಷೆನೂ ಬೇಕು. ಎಲ್ಲಿ ಬೆಳೆಸಬೇಕು ಅಲ್ಲಿ ಮಾತ್ರ ಬೇರೆ ಭಾಷೆ ಬಳಸೋಣ. ನಮ್ಮ ಕನ್ನಡ, ನಮ್ಮ ಮನೇಲಿದ್ದಾಗಲೂ ಅಷ್ಟೇ ನಾವು ಕನ್ನಡನ ಮಾತಾಡೋಣ. ನಮ್ಮ ಮಕ್ಕಳಿಗೂ ಅಷ್ಟೇ ನಾವು ಕನ್ನಡನ ಕಲಿಸ್ಬೇಕು. ಯಾಕಂದರೆ ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ಯಾವುದೋ ಅಮೇರಿಕಾ ಅಥವಾ ಡೆಲ್ಲಿ, ಪಂಜಾಬಲ್ಲ, ಅಲ್ಲಿಗೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾವು ಕನ್ನಡ ಮಾತಾಡಬೇಕು. ಅಲ್ಲಿ ಯಾವ ಭಾಷೆ ಇರುತ್ತೆ ಅವ್ರು ಆ ಭಾಷೆ ಮಾತಾಡ್ಕೊತಾರೆ. ಅದನ್ನು ಬಿಟ್ಟು ನಾವು ಕರ್ನಾಟಕದಲ್ಲಿ ಹುಟ್ಟುಬಿಟ್ಟು ಇಂಗ್ಲೀಷ್, ಹಿಂದಿ ಅವೆಲ್ಲ ಮಾತಾಡಬಾರ್ದು. ನಂಗೆ ಎಷ್ಟೋ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲರೂ ಹೊರಗಡೆ ಹೋದಾಗ ಕನ್ನಡನೇ ಬರೋದಿಲ್ಲ ಅನ್ನೋ ಥರ ಆಡ್ತಾ ಇರ್ತಾರೆ. ನಿಜವಾಗ್ಲೂ ಅಂಥವ್ರಿಗೆ ಏನು ಅನ್ಬೇಕು ಅಂತ ನನಗಂತೂ ಗೊತ್ತಿಲ್ಲ.
ನಮ್ಮ ನಾಡು ಕನ್ನಡ, ನಾವಿರೋದು ಕರ್ನಾಟಕದಲ್ಲಿ. ಕನ್ನಡ ನೆಲ, ಕನ್ನಡ ಭಾಷೆ, ಕನ್ನಡವೇ ನಮ್ಮ ಉಸಿರು, ಕನ್ನಡ ನೀರು, ಕನ್ನಡದಲ್ಲೇ ನಾವು ಉಸಿರಾಡ್ತಾ ಇರೋದು ಎಲ್ಲ ಕನ್ನಡನೇ. ಹಾಗಾಗಿ ಕನ್ನಡವನ್ನು ನಾವು ಎಲ್ಲೂ ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು. ಕನ್ನಡ ಅನ್ನೋದೇ ಒಂದು ಏನಂದರೆ ಒಂದು ಶಕ್ತಿಯುತ ಇದೆ. ಕನ್ನಡ ಅನ್ನೋದಕ್ಕೆ ಒಂದು ಶಕ್ತಿ ಇದೆ, ಅದಕ್ಕೊಂದು ಪದಕ್ಕೆ ಒಂದು ರೋಮಾಂಚನ ಇದೆ. ಕನ್ನಡ ಬೇಕು ನಮಗೆ, ಯಾಕಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕನ್ನಡ ಇರಲೇಬೇಕು. ಹಾಗಾಗಿ ಕನ್ನಡ ನೆಲದಲ್ಲಿ ಇದ್ಕೊಂಡು, ಕನ್ನಡ ಅನ್ನ ತಿಂದ್ಕೊಂಡು, ಕನ್ನಡನ ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ನವೆಂಬರ್ ಫಸ್ಟಿಂದ ಹಿಡಿದು ನವೆಂಬರ್ ತಿಂಗಳು ಮುಗಿಯೋ ಗಂಟ ಯಾವ ದಿನನಾದರೂ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ. ಆದರೆ ನವೆಂಬರ್ ತಿಂಗಳಿಗೆ ಮಾತ್ರ ಕನ್ನಡ ಸೀಮಿತ ಆಗಬಾರ್ದು. ವರ್ಷವೆಲ್ಲ ನಮ್ಮ ಜೀವನ ಪೂರ್ತಿ ಕನ್ನಡ ಸೀಮಿತವಾಗಿರಲಿ. ಜೈ ಕನ್ನಡಕ ಮಾತೆ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಸೂನ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.